ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದರಾಮಯ್ಯ ಅವರು ಪಿ ಎಮ್ ಕ್ಯಾಂಡಿಡೇಟ್ ಆಗಬೇಕು ಕಾಂಗ್ರೆಸ್ ಕಡೆಯಿಂದ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ನನ್ನ ಸಪೋರ್ಟ್ ಯಾರಿಗೆ, ಬಿ ಜೆ ಪಿಗೆ ಕಾಂಗ್ರೆಸ್ಸಿಗೆ ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬಿ ಜೆ ಪಿನೂ ನನ್ನ ಪಾರ್ಟಿ ನೋಡಿ ಸಪೋರ್ಟ್ ಮಾಡಲ್ಲ. ನನಗೆ ಕ್ಯಾಂಡಿಡೇಟ್ ಯಾರಿದ್ದಾರೆ, ಅವ್ರು ಕೇಪಬಲ್ ಇದ್ದಾರಾ, ವಿಷನರಿ ಇದ್ದಾರಾ, ಅವ್ರು ಮಾಡ್ತಾರ ಕೆಲಸಗಳು, ಅದನ್ನ ನೋಡಿ ನಾನು ಡಿಸೈಡ್ ಮಾಡ್ತೀನಿ. ಸೊ ನಿಮ್ಗೆ ಅನಿಸ್ಬೋದು ನಾನು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಬರ್ತಾಯಿದ್ದೀನಿ ಅಂತೇಳಿ. ಬಟ್ ಅದು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಬಿ ಜೆ ಪಿ ಲೀಡರ್ಸ್ ಆರ್ ಡೂಯಿಂಗ್ ವೆಲ್. ಅದೇ ಕಾರಣಕ್ಕೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು. ಕಾಂಗ್ರೆಸ್ ಅವರು ಸೆಂಟ್ರಲಲ್ಲಿ ಏನು ಮಾಡ್ತಾಯಿಲ್ಲ. ಅವರು ಒಂದು ಪ್ರಾಬ್ಲಮ್ ಬಂದರೆ ಅವರು ಸಾಲ್ವ್ ಮಾಡೋಕ್ಕೆ ನೋಡ್ತಾ ಇಲ್ಲ. ಇನ್ಸ್ಟೆಡ್ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಮೋದಿ ಅವ್ರನ್ನ ಸಿಂಪ್ಲಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಸೊ ಅದು ಅಲ್ಲ ರಾಜಕೀಯ ಮಾಡೋ ರೀತಿ, ಅದಲ್ಲ ಅದು. ಎಕ್ಸೆಪ್ಟ್ ಶಶಿ ತರೂರ್ ಅವರು ಕಾಂಗ್ರೆಸ್ ಕಡೆಯಿಂದ ನಾನು ಅವ್ರನ್ನ ಯಾವಾಗಲೂ ಪ್ರೈಸ್ ಮಾಡ್ತಾ ಬಂದಿದ್ದೀನಿ. ಶಶಿ ತರೂರ್ ಅವರು 98% ಅವರು ಪ್ರಾಪರ್ ರಾಜಕೀಯ ಮಾಡ್ತಾರೆ. ಕರೆಕ್ಟಾಗಿದ್ದರೆ ಪಿ ಜೆ ಪಿ ಅವರಾಗಲಿ ಯಾರೇ ಆಗಲಿ ಇಂಡಿಯಾಗೆ ಒಳ್ಳೇದು ಮಾಡಿದರೆ ಅವರು ಅದನ್ನು ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಇಂಡಿಯಾ ಕೆಟ್ಟದ್ದು ಅಂತ ಮಾಡಿದರೆ ಅವರು ಅದನ್ನು ಅಗೇನ್ಸ್ಟಾಗಿ ಮಾತಾಡ್ತಾರೆ. ಅದನ್ನು ನೋಡಿದ್ದೀನಿ ಶಶಿ ತರೂರ್ ಹತ್ರ. 2% ಆವಾಗ ಅವರು ಸ್ವಲ್ಪ ಕಾಂಗ್ರೆಸ್ ಪರವಾಗಿ, ಪಾರ್ಟಿ ಪರವಾಗಿ ತಪ್ಪಿದ್ರು ಕೂಡ ಅವರು ಕಾಂಗ್ರೆಸ್ನ ಪರವಹಿಸ್ತಾರೆ. ಬಟ್ ಫೈನ್. ಬಟ್ ಏನಂದರೆ ಅಷ್ಟು ಅಂಥ ಸೆಂಟ್ರಲಲ್ಲಿ ಅಂಥ ಕಾಂಗ್ರೆಸ್ ಅಲ್ಲಿ ಕೂಡ ಒಬ್ಬರು ಇದ್ದಾರೆ ನೀಟಾಗಿ ಮಾತಾಡೋರು, ಸೆನ್ಸಿಬಲ್ ಇರೋರು ಅಂತ ಖುಷಿಯಾಗುತ್ತೆ. ಸೊ ಬೇಸಿಕಲಿ ನನ್ನ ಸಪೋರ್ಟ್ ಯಾವಾಗಲೂ ಯಾರು ಸರಿ ಇರ್ತಾರೋ ಅವರಿಗೆ. ನಾಳೆ ಬಿ ಜೆ ಪಿ ಏನಾದರೂ ಸರಿ ಮಾಡ್ತಿಲ್ಲ ಅಂತಂದರೆ ನಾನು ಬಿ ಜೆ ಪಿನ ಸಪೋರ್ಟ್ ಮಾಡೋಕ್ಕೋಗಲ್ಲ. ಸೊ ಸೇಮ್ ಎಲ್ಲ ಕಡೆಯೂ ನನ್ನ ಸ್ಟೇಟಲ್ಲೂ ಅದೇ ರೀತಿ ಇರುತ್ತೆ. ನಮ್ಮ ಊರಲ್ಲಿ ವಾರ್ಡ್ ಮೆಂಬರ್ ಅಂತ ಬಂದರೂ ಕೂಡ ನಾನಂತೂ ಕ್ಯಾಂಡಿಡೇಟ್ ನೋಡಿ ನಾನು ವೋಟ್ ಹಾಕೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರದ್ದಾಗಿರ್ಬೋದು, ಸ್ಟೇಟ್ದಾಗಿರ್ಬೋದು. ಸೊ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್. ಅವರು ಯಾವ ಪಾರ್ಟಿ ಅನ್ನೋದು ಮುಖ್ಯ ಆಗಲ್ಲ. ಸೊ ಇದು ನನ್ನ ಒಪಿನಿಯನ್ನು, ನನ್ನ ಮನದಾಳದ ಮಾತು, ನಾನು ಯಾರಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋದು. ನೆಕ್ಸ್ಟ್ ಬರೋದಾದರೆ ನನಗೆ ಕಾಂಗ್ರೆಸ್ ಬಗ್ಗೆ ನನ್ನ ಅಭಿಪ್ರಾಯ ಏನಿದೆ, ನಾನೇನು ಅಂದರೆ ಸೆಂಟ್ರಲ್ ಕಾಂಗ್ರೆಸ್ಸು, ಸ್ಟೇಟ್ ಕಾಂಗ್ರೆಸ್ ಅಂತ ತಗೊಂಡ್ರೆ ನನಗೆ ಸೆಂಟ್ರಲ್ ಕಾಂಗ್ರೆಸ್ ಬಗ್ಗೆ ನಾನು ನೆಗೆಟಿವ್ ಕೊಡ್ತೀನಿ. ಅದಕ್ಕೆ ನಾನು ಮಾರ್ಕ್ಸ್ ಕೊಡಬೇಕಂದ್ರೆ ಅವರು ಒಂದು ಅಪೋಸಿಷನಲ್ಲಿ ಹೆಂಗಿರಬೇಕು ಅದಕ್ಕೆ ಅವ್ರು ಲಾಯಕ್ಕಿಲ್ಲ ಥರನೇ ನಡ್ಕೋತಾ ಇದ್ದಾರೆ. ಓನ್ಲಿ ಅವ್ರು ಏನು ಮಾಡ್ತಾರೆ, ಜಸ್ಟ್ ಗೌರ್ಮೆಂಟ್ ಏನು ಮಾಡ್ತಾಯಿದ್ರೆ ಅದನ್ನು ಟಾರ್ಗೆಟ್ ಮಾಡ್ತಾರೆ, ಅದನ್ನು ಆಪೋಸ್ ಮಾಡಬೇಕಷ್ಟೇ ಅವ್ರ ಕೆಲಸ. ಅವ್ರು ಏನು ಮಾಡ್ತಾಯಿದ್ದಾರೆ, ಇನ್ನೂ 1930s ಪೊಲಿಟಿಕ್ಸ್ ಏನಿದೆಯಲ್ಲ, ಇನ್ನು ಹಳೆ ಪೊಲಿಟಿಕ್ಸ್ ಇದೆಯಲ್ಲ, ಸುಮ್ಮನೆ ಏನೇನೋ ರಾಧ ಅಂತ ಮಾಡಿಬಿಟ್ಟು ರೂಲಿಂಗ್ ಗೌರ್ಮೆಂಟ್ ಬಗ್ಗೆ ಪಾಯಿಂಟ್ ಮಾಡೋದು, ಆ ಥರ ಮಾಡೋದು ಅವ್ರು ಮಾಡ್ತಾಯಿದ್ದಾರೆ ಇನ್ನು. ಸೊ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅದು ಒಂದು ಕನ್ನಡದಲ್ಲಿ ಜೊಳ್ಳು ಅಂತಾರೆ, ಬರೀ ಅವರೇ ಇರೋದು. ಬಟ್ ಸ್ಟೇಟ್ ಗೌರ್ಮೆಂಟಲ್ಲಿ ನನ್ನ ಅಭಿಪ್ರಾಯ, ಮೊದಲಿಂದನೂ ನನಗೆ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ನನ್ನ ಪ್ರಕಾರ ನಾನು ನೋಡ್ದಂಗೆ, ನಾನು ಯಾವಾಗ ಪೊಲಿಟಿಕ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಆವಾಗಿಂದ ನನಗೆ ಸೌತಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಮಿನಿಸ್ಟರ್ಸು ಎಲ್ಲ ತುಂಬ ಸಿಸ್ಟಮ್ ಗೊತ್ತಿದೆ, ಪ್ರಾಸೆಸ್ ಗೊತ್ತಿದೆ ಅವ್ರಿಗೆ ಅಂತ ನನಗೆ ತುಂಬ ಸರಿ ಅನಿಸಿದೆ. ಸೊ ನಾನು ಸೆಂಟ್ರಲ್ ಕಾಂಗ್ರೆಸ್ ಬಗ್ಗೆ ನನಗೆ ಅಸಲು ಒಂದು ಕಿಂಚಿಷ್ಟು ಕೂಡ ನನಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಬಟ್ ಸ್ಟೇಟ್ ಕಾಂಗ್ರೆಸ್ ಬಗ್ಗೆ ನನಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಅದಕ್ಕಿಂತ ಜಾಸ್ತಿ ಇತ್ತು ಯಾವಾಗಂದರೆ ಈ ಫ್ರೀ ಬೀಸ್ ಕೊಡೋಕ್ಕಿಂತ ಮುಂಚೆಗೆ ನಾನು ಕಾಂಗ್ರೆಸ್ ಚೆನ್ನಾಗಿ ಮಾಡುತ್ತೆ. ನಾನು ಪ್ರೀವಿಯಸ್ ಎಲೆಕ್ಷನಲ್ಲಿ ನಾನು ಬಿ ಜೆ ಪಿ ಮೇಲೆ ಅಷ್ಟು ಹೋಪ್ ಇಟ್ಟಿದ್ದಿಲ್ಲ. ನನಗೆ ಗೊತ್ತಿದೆ ಬಿ ಜೆ ಪಿ ಹೆಂಗಿದೆ ಅಂಥೇಳಿ. ಯಡಿಯೂರಪ್ಪವ್ರು ನೋಡಿದರೆ ನನಗೆ ಕ್ಯಾಸ್ಟ್ ಬೇಸ್ಡ್ ಪೊಲಿಟಿಕ್ಸ್ ಮಾಡ್ತಾರೆ ಅನ್ನೋದು ಅವ್ರ ಮುಖದಲ್ಲೇ ಕಾಣುತ್ತೆ ನನಗೆ. ಸೊ ನಾನು ಸಪೋರ್ಟ್ ಮಾಡಿಲ್ಲ. ನನ್ನ ಬಿ ಜೆ ಪಿ ನನಗೆ ಅಷ್ಟು ಇಷ್ಟ ಆಗಲ್ಲ ಕರ್ನಾಟಕದಲ್ಲಿ. ಬಟ್ ಕಾಂಗ್ರೆಸ್ ಅವ್ರು ಚೆನ್ನಾಗಿ ಮಾಡ್ತಾಯಿದ್ರು ಕೂಡ. ಫ್ರೀ ಬೀಸ್ ಒಂದು ಕೊಟ್ಟಿಲ್ಲ ಅಂದಿದ್ರೆ ಒಂದು ಚೆನ್ನಾಗಿರೋದು. ಬಟ್ ಅದೊಂಥರ ಏನಾಗಿದೆ ಅಂತಂದರೆ ಪೊಲಿಟಿಷಿಯನ್ಸ್ ಅವ್ರ ಹತ್ರ ದುಡ್ಡಿಲ್ಲ. ಸೊ ಅದೊಂಥರ ಒಳ್ಳೆಯದಾಗಿದೆ. ಇರೋ ದುಡ್ಡೆಲ್ಲ ಜನರ ಹತ್ರ ಯಾವುದೋ ಒಂದು ರೂಪದಲ್ಲಿ ಹೋಗ್ತಾ ಇದೆ. ಸೊ ಪೊಲಿಟಿಷಿಯನ್ಸ್ ಶ್ರೀಮಂತರು ಆಗ್ತಾಯಿಲ್ಲ. ಸೊ ಇವಾಗ ಅವ್ರಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ, ನಮ್ಮ ಹತ್ರ ದುಡ್ಡಿಲ್ಲ ಅಂಥೇಳಿ, ಏನು ಮಾಡೋಕ್ಕಾಗ್ತಿಲ್ಲ 5 ವರ್ಷ
ದುಡ್ಡು ಖರ್ಚು ಮಾಡಿಕೊಂಡು ಗೆದ್ದು ಬಂದರೂ ಕೂಡ ನಮಗೆ ದುಡ್ಡು ಮಾಡೋಕ್ಕಾಗ್ತಿಲ್ಲ ಅನ್ನೋ ನೋವು ಕಾಣ್ತಾ ಇದೆ ಅವರಲ್ಲಿ. ಸೊ ಇದು ಆಯಿತು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಬಗ್ಗೆ. ಇವಾಗ ನಮ್ಮ ಟಾಪಿಕ್ಕು ಸಿದ್ದರಾಮಯ್ಯ ಅವರು ಯಾಕೆ PM ಕ್ಯಾಂಡಿಡೇಟ್ ಆಗಬೇಕು ಅಂತಂದರೆ, ನನಗೆ ಸಿದ್ದರಾಮಯ್ಯ ಅವ್ರ ಮೇಲೆ ನನಗೆ ಮೊದಲಿಂದ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ನನ್ನ ಸ್ಟೇಟ್ ಪೊಲಿಟಿಕ್ಸಲ್ಲಿ ನಾನು ಅಷ್ಟು ಇನ್ವಾಲ್ವ್ ಆಗಿಲ್ಲ, ಬಟ್ ನಾನು ನೋಡ್ತಾ ಬರ್ತಿದ್ದೀನಿ ಅವ್ರು ಮಾತಾಡೋದಾಗಿರ್ಬೋದು, ಒಂದು ಸಿಚುವೇಶನ್ ಬಂದರೆ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಅವ್ರು ಕೇಪಬಲ್ ಇದ್ದಾರೆ. ರಾಹುಲ್ ಗಾಂಧಿಗಿನ್ನ ಎಷ್ಟೋ ಫಾರ್ ಬೆಟರು. ಅಷ್ಟು ಅವ್ರಿಗೆ ನಾಲೆಡ್ಜ್ ಇದೆ, ಪರ್ಸನಾಲಿಟಿನಿದೆ, PM ಆಗೋ ಅಷ್ಟಿದೆ. ರಾಹುಲ್ ಗಾಂಧಿ ಅವರಿಗೆ ನನಗೆ ಅನಿಸಲ್ಲ. ನೀವು ಸಿದ್ದರಾಮಯ್ಯ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಕಂಪೇರ್ ಮಾಡಿದರೆ ಸಿದ್ದರಾಮಯ್ಯ ಅವರು ಫಾರ್ ಬೆಟರ್ PM ಕ್ಯಾಂಡಿಡೇಟ್. ಸೊ ಏನಂದರೆ ಅವ್ರ ಪ್ರೆಸ್ ಮೀಟ್ ನೋಡಿದ್ದೀನಿ, ಅವ್ರ ಆ್ಯಟಿಟ್ಯೂಡ್ ಒಂದು ಸರಿ ಇಲ್ಲ. ಅದೊಂದು ಸರಿ ಮಾಡಿಕೊಂಡ್ರೆ ಲೈಕ್ ನಾನೇ ಒಬ್ಬರನ್ನ ಯಾರನ್ನಾದರೂ ಮಾತಾಡಬೇಕು, ನಾನು ಜಸ್ಟ್ ಸಿಟಿಜನ್, ಸೊ ನಾನು ಯಾರನ್ನ ಒಬ್ಬ ಪೊಲಿಟಿಷನ್ನ ಮಾತಾಡಬೇಕು, ಆ ರೀತಿ ಫೂಲ್ ಅನ್ನಬೇಕು ಅಂತ ನಾನು ತುಂಬ ಯೋಚನೆ ಮಾಡ್ತೀನಿ. ಬಟ್ ಒಂದ್ಸರಿ ಎಮೋಷ್ನಲ್ ಬರ್ಬೋದೇನೋ, ಬಟ್ ನಾನೇ ಯೋಚನೆ ಮಾಡ್ತೀನಿ. ಬಟ್ ಅವರೊಬ್ಬ CM ಆಗಿ ಒಬ್ಬ PMಗಾಗಿರ್ಬೋದು, ಯಾರಿಗೇನಾಗಲಿ ಆ ಥರ ಮಾತಾಡೋದು ಸರಿ ಅನಿಸಲ್ಲ. ಅವ್ರ ಏಜ್ಗೆ ಅದು ಸರಿ ಅನಿಸಲ್ಲ. ಅದೊಂದು ಅವ್ರು ಚೇಂಜ್ ಮಾಡ್ಕೋಬೇಕು. ಸೊ ಇನ್ನೊಂದು ಏನು ಅಂತಂದರೆ, ಅವ್ರನ್ನೇನಾದರೂ ಪುಷ್ ಮಾಡಿದರೆ PM ಕ್ಯಾಂಡಿಡೇಟ್ ಥರ ನಾನು ಬೆಟ್ ಕಟ್ತೀನಿ. ಏನಪ್ಪ ಅಂತಂದರೆ, ಈಗಿನ ಎಜುಕೇಟೆಡ್ ಪೀಪಲ್ನ ಅವರು ಅಟ್ರ್ಯಾಕ್ಟ್ ಮಾಡೋವಷ್ಟು ಕೆಪಬಿಲಿಟಿ ಅವ್ರಿಗಿದೆ. ರಾಹುಲ್ ಗಾಂಧಿ ಅವ್ರಿಗಿಲ್ಲ. ಅಷ್ಟು ಮಾತಾಡೋ ಕೆಪಾಸಿಟಿ ರಾಹುಲ್ ಗಾಂಧಿ ಅವ್ರಿಗೆ ಅಸಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರು, ನಾನು ಜಸ್ಟ್ ಅವ್ರನ್ನ PM ಕ್ಯಾಂಡಿಡೇಟ್ ಥರ ಪುಷ್ ಮಾಡಿ ಸೆಂಟ್ರಲಲ್ಲಿ ಅವ್ರನ್ನ ಮಾತಾಡಿದರೆ ಸಾಕು, ಅವ್ರ ಫಾಲೋಯಿಂಗ್ ಬೆಳೆಯುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಅವ್ರು ಮಾತಾಡ್ತಾರೆ, ಅವ್ರಿಗೆ ಗೊತ್ತಿದೆ ಸಿಸ್ಟಮ್, ಪ್ರಾಸೆಸ್ ಪ್ರತಿಯೊಂದು ಅವ್ರಿಗೆ ಐಡಿಯಾ ಇದೆ. ಸೊ ಫಾಲೋವರ್ಸ್ ಅಂತೂ ಶ್ಯೂರ್ಲಿ ಎಜುಕೇಟೆಡ್ ಫಾಲೋವರ್ಸ್ ಎಲ್ಲರೂ ಫಾಲೋ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯ ಅವ್ರು ಬಂದರೆ ಒಂದೊಳ್ಳೆ ಆಪೋಸಿಷನ್ ಬರುತ್ತೆ. ಇದು ಒಂದಾದರೆ, ಇನ್ನೂ ಒಂದು ರೀಸನ್ ಏನು ಅಂತಂದರೆ, ನನಗೆ ನಮ್ಮ ಪೊಲಿಟಿಷಿಯನ್ಸ್ ಅವರು ಹೋಗಿ ಡೆಲ್ಲಿ ಹತ್ರ ಕೈ ಕಟ್ಕೊಳೋದು ನನಗೆ ಇಷ್ಟ ಆಗಲ್ಲ. ಇವಾಗ ನಾನು ಎಲೆಕ್ಷನ್ಸ್ ಆದಮೇಲೆ CM ಅವರು ಎಲೆಕ್ಟ್ ಮಾಡಬೇಕಾದ್ರೆ ಒಂದು ವಿಡಿಯೋ ನೋಡಿದೆ, ನನಗೆ ತುಂಬ ಬೇಜಾರಾಯಿತು. ನಾವು ಇವಾಗ ಯಾರೇ ಆಗಿರ್ಬೋದು, ನಾನು DK ಶಿವಕುಮಾರ್ ಅವ್ರ ಬಗ್ಗೆ ಏನೇ ಇದಿರ್ಬೋದು, ಅವ್ರ ಬಗ್ಗೆ ಕೇಸ್ ಏನೇ ಆಗಿರ್ಬೋದು, ಅಟ್ ದಿ ಎಂಡ್ ಅವರು ಎಲೆಕ್ಟೆಡ್ ಕ್ಯಾಂಡಿಡೇಟ್ ಕರ್ನಾಟಕದಿಂದ. ನನಗೆ ಆ ಮನುಷ್ಯ ಹತ್ಕೊತ ಬರ್ತಿರೋದು ನೋಡಿದ್ರೆ ಅವ್ರನ್ನ ಕನಕಪುರದ ಬಂಡೆ ಅಂತಾರಂತೆ, ಕೇಳಿದ್ದೀನಿ ನಾನು ಕೂಡ. ಬಟ್ ಅಂಥ ಮನುಷ್ಯ ಹತ್ಕೊತ ಬರ್ತಿದ್ದಾನೆ ಡೆಲ್ಲಿಯಲ್ಲಿ, ಒಬ್ಬ ಕನ್ನಡದ ಪೊಲಿಟಿಷಿಯನ್ನು. ನಂಗೆ ಅದು ಅಸಲು ಇಷ್ಟ ಆಗಿಲ್ಲ. ಕಾಂಗ್ರೆಸ್ ಸಪೋರ್ಟರ್ಸ್ ಏನು ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಅಂದರೆ ಹಾರ್ಡ್ ಕೋರ್ ಸಪೋರ್ಟರ್ಸ್ ಇರ್ತಾರಲ್ಲ ಯಾವಾಗಲೂ, ಅವ್ರಿಗೆ ಸರಿ ತಪ್ಪು ಬೇಕಿಲ್ಲ, ಅವ್ರಿಗೆ ಓನ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡೋರು. ಅದೇ ರೀತಿ BJPಯಲ್ಲಿ ಎಲ್ಲ ಪಕ್ಷದಲ್ಲಿ ಇರ್ತಾರೆ. ಅದು ಹೆಂಗೆ ಅವ್ರು ಅದನ್ನು ಆ್ಯಕ್ಸೆಪ್ಟ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ನಾನು ಕನ್ನಡದನಾಗಿ ನಮ್ಮ ಮಿನಿಸ್ಟರು, ನಮ್ಮ ಒಬ್ಬ ಪೊಲಿಟಿಷಿಯನು ಆ ಥರ ಹತ್ಕೊಂಡ್ಬಂದಿದ್ದು ನಂಗೆ ತುಂಬ ಬೇಜಾರಾಯಿತು. ಇನ್ನೂ ಒಂದು ಏನು ಅಂತಂದರೆ, ನಾವು ನಮ್ಮ ಮಿನಿಸ್ಟರ್ಸ್ ಆಗಿ ನಮ್ಮ ಕ್ಯಾಂಡಿಡೇಟ್ಸ್ ಪೊಲಿಟಿಷಿಯನ್ಸ್ ಯಾರೇ ಆಗಿರ್ಬೋದು, ತುಂಬ ಕೇಪಬಲ್ ಇದ್ದಾರೆ. ಇವಾಗಿರೋ ಸೆಂಟ್ರಲಲ್ಲಿರೋ ಯಾರನ್ನೇ ತೊಗೊಳ್ಳಿ, ಎಲ್ಲರನ್ನು ಮೀಸೋ ಥರ ಇದ್ದಾರೆ. ಬಟ್ ಆದರೆ ಇವ್ರು ಯಾಕೆ ಆ ಥರ ರಿವೋಲ್ಟ್ ಆಗ್ತಿಲ್ವೋ, ಅಥವಾ ಆ ಥರ ಯಾಕೆ ಮುಂದೆ ಹೋಗ್ತಿಲ್ಲ ಕೇಳೋಕ್ಕೆ? ಅದ್ರ ಬದಲು DK ಸುರೇಶ್ ಅವರು ಇನ್ನೊಂದು ನೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ಸುಮ್ಮನೆ ಅವೆಲ್ಲ ವೇಸ್ಟ್ ವಿಚಾರಗಳು ಅನಿಸ್ತು. ಬಟ್ ಇದನ್ನು ಮಾಡ್ಬೋದು. ಕರ್ನಾಟಕದ ಮಿನಿಸ್ಟರ್ಸ್ ಯಾರು ಕಡಿಮೆ ಇಲ್ಲ, ನಾವು ಯಾರೂ ಕಡಿಮೆ ಇಲ್ಲ. ಬಟ್ ಯಾಕೆ ಮಾಡ್ತಿಲ್ಲ ಗೊತ್ತಿಲ್ಲ. ಇದು ಒಂದು. ಆದರೆ ಇನ್ನೂ ಒಂದು ಏನಂತಂದರೆ, ಕಾಂಗ್ರೆಸ್ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅನ್ನೋ ಮೈಂಡ್ಸೆಟ್ ಇದೆ. ಅದು ಬೇಕಿಲ್ಲ ನಮಗೆ. ರೂಲಿಂಗ್ ಪಾರ್ಟಿ ಆಗಿರಲಿ, ಅಪೋಸಿಷನ್ ಪಾರ್ಟಿ ಆಗಲಿ, ಎರಡು ಸ್ಟ್ರಾಂಗ್ ಇರಬೇಕು ಇಂಡಿಯಾದಲ್ಲಿ.
2 ಸ್ಟ್ರಾಂಗ್ ಇರಬೇಕು. ಆ ಥರ ಒಂದು ಮೈಂಡ್‌ಸೆಟ್ ಇರಬಾರ್ದು. ಇವರೇ ಆಗಕ್ಕೆ ಸಾಧ್ಯ, ಅವರೇ ಆಗಕ್ಕೆ ಸಾಧ್ಯ ಆ ಥರ ಇರಬಾರ್ದು. ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಯಾರು ಕೇಪಬಲ್ ಇದ್ದಾರೆ, ಯಾರಿಗೆ ವಿಷನ್ ಇದೆ, ಯಾರಿಗೆ ಸ್ಟ್ರೆಂತ್ ಇದೆ ಅವರಿಗೆ ಕೊಡಬೇಕು. ಸೊ ಮೇಯ್ನಾಗಿ ಕಾಂಗ್ರೆಸ್ ಬಗ್ಗೆ ಇಂಥ ಎಸ್ಪೆಷಲಿ ಸೆಂಟ್ರಲಲ್ಲಿ ಕಾಂಗ್ರೆಸ್ ಬಗ್ಗೆ ಎಜುಕೇಟೆಡ್ ಪೀಪಲಲ್ಲಿ ಇಂಥ ಒಂದು ಕೀಳು ಭಾವನೆ ಬರೋಕ್ಕೆ ಕಾರಣನೇ ಇದು. ರಾಹುಲ್ ಗಾಂಧಿ ಅವ್ರ ಫೇಸು PM ಫೇಸ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಸಿದ್ದರಾಮಯ್ಯ ಅವರು PM ಫೇಸ್ ಆಗ್ಬೋದು, ಆಗಬೇಕು ಕೂಡ. ನೋಡೋಣ ಮುಂದೆ ಏನಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನನಗೆ ಕಾಂಗ್ರೆಸ್ಸಲ್ಲಿ ನನಗೆ ಮೇಯ್ನಾಗಿ ಒಂದು ಕಾರಣದ ಅಪೀಸ್ಮೆಂಟ್ ನನಗೆ ಇಷ್ಟ ಆಗಲ್ಲ. ಎಲ್ಲ ಕೊಡಿ, ಎಲ್ಲದೂ ಇರಲಿ, ನಾನು ಅವ್ರಿಗೇನೇನು ಕೊಡಬೇಕು ಓವರಾಗಿ ಕೊಡೋದು ಅವಶ್ಯಕತೆ ಇಲ್ಲ. ಅಪೀಸ್ಮೆಂಟ್ ಬೇಕಾಗಿಲ್ಲ, ಮೈನಾರಿಟಿ ಅಪೀಸ್ಮೆಂಟ್ ಅದರ ಅವಶ್ಯಕತೆಯೇ ಇಲ್ಲ. ಅದೊಂದು ನನಗೆ ಅಸಲು ಕಾಂಗ್ರೆಸ್ಸಲ್ಲಿ ಇಷ್ಟ ಆಗಲ್ಲ. ಅದು ಬಿಡಬೇಕು ಇವರು. ಅದು ಯಾಕಂದರೆ ನನ್ನ ಪ್ರಕಾರ ಕಾಂಗ್ರೆಸ್ಸು ಆ ಥರ ರ್ಯಾಡಿಕಲಿಸಮ್ಗೆ ಸಪೋರ್ಟ್ ಎಲ್ಲೋ ಒಂದು ಕಡೆ ಅದಕ್ಕೆ ಗೊತ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಗ್ರೌಂಡ್ ಲೆವೆಲಲ್ಲಿ ಯಾವ ಥರ ನಡೀತಿದೆ ಅಂತೇಳಿ. ಬಟ್ ಅದು ಸಪೋರ್ಟ್ ಮಾಡಿದೆ ರ್ಯಾಡಿಕಲಿಸಮ್ಗೆ. ಸುಮ್ಮನೆ ಸೈಲೆಂಟಾಗಿದೆ, ಅದೇನೇ ಮಾಡ್ತಾಯಿದ್ರು, ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಒಂಥರ ಆ ಥರ ಇದೆ. ಸೊ ಅದೊಂದು ಚೇಂಜ್ ಮಾಡ್ಕೋಬೇಕು ಕಾಂಗ್ರೆಸ್ಸು. ಅದು ಬಿಟ್ಟರೆ ಸಿದ್ದರಾಮಯ್ಯರ ಆ್ಯಟಿಟ್ಯೂಡ್ ಒಂದು ಚೇಂಜ್ ಆದರೆ, ಜಸ್ಟ್ ಅದೊಂದು ಮಾತಾಡೋ ಚೇಂಜ್ ಆದರೆ ಚೆನ್ನಾಗಿರುತ್ತೆ. ಸೊ ನಿಮಗೂ ಅನಿಸಿದರೆ ಸಿದ್ದರಾಮಯ್ಯ ಅವರು PM ಆಗಬೇಕು, ಕರ್ನಾಟಕದ ಒಬ್ಬ CM ಆಗಿರೋರು. ನನಗಂತೂ ಮನಸ್ಫೂರ್ತಿಯಾಗಿ ಅವರಾದರೆ ನಾನು ತುಂಬ ಖುಷಿ ಪಡ್ತೀನಿ ನಾನು. ನೋಡೋಣ ಏನಾಗುತ್ತೋ. ಥ್ಯಾಂಕ್ ಯು. ಬಾಯ್.